ಒಂದು ಬೈಕ್ ಮೇಲಿನ ಮೋಹ ಒಂದು ಪ್ರಾಣವನ್ನ ತೆಗೆಯೋ ಮೆಟ್ಟಕ್ಕೆ ಹೋಗುತ್ತೆ ಅಂದ್ರೆ ನಂಬೋ ಕೆಲಸನ ನಂಬಲೇಬೇಕು. ಅಂತಹದ್ದೇ ಒಂದು ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ತಾಲೂಕಿನ ಉದ್ದಪ್ಪನಹಳ್ಳಿ ಗ್ರಾಮದ 47 ವರ್ಷದ ಮುನಿರಾಜು ಅನ್ನೋ ವ್ಯಕ್ತಿ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ನೋಡಿ, ಉದ್ದಪ್ಪನಹಳ್ಳಿ ಗ್ರಾಮದ ಮುನಿರಾಜು ಆತ ತನ್ನ ಗ್ರಾಮದ ಪಕ್ಕದಲ್ಲೇ ಒಂದು ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇತ್ತೀಚೆಗಷ್ಟೇ ಹೊಸಕೋಟೆ ತಾಲೂಕಿನ ಮೇಡಿ ಮಲ್ಲಸಂದ್ರ ಗ್ರಾಮದ 19 ವರ್ಷದ ಗಂಗರಾಜು ಅನ್ನೋರ ಸ್ನೇಹ ಆಗತ್ತೆ. ಆ ಸ್ನೇಹ ಸಲಿಗೆಯಾಗತ್ತೆ. ಆಗಾಗ ಮೀಟ್ ಮಾಡೋದು ಕುಡಿಯೋದು ಕೂಡ ನಡೀತಾ ಇರುತ್ತೆ. ಈ ಗಂಗರಾಜು ಅನ್ನೋನಿಗೆ ಬೈಕ್ ಹುಚ್ಚು. ಹೇಗಾದ್ರೂ ಮಾಡಿ ಬೈಕ್ ತಗೋಬೇಕು ಅಂತ ಆಸೆ. ಆದ್ರೆ ಅವ್ರ ಮನೆಯವರು ಒಪ್ಪದ ಕಾರಣ ಮನೆಯವರ ಬಳಿ ಜಗಳ ಮಾಡ್ಕೊಂಡು ಮನೆಯಿಂದ ಓಡಿ ಹೋಗಿರ್ತಾನೆ. ಈಗ ಸದ್ಯಕ್ಕೆ ಬಂದು ಒಂದು ಕೆಲಸಕ್ಕೆ ಕೂಡ ಸೇರ್ಕೊಂಡಿರ್ತಾನೆ. ಆದ್ರೆ ಆ ಬೈಕ್ ತಗೋಬೇಕು ಅನ್ನೋ ಒಂದು ಕನಸು ಮಾತ್ರ ಈಡೇರಿರಲ್ಲ. ಇತ್ತೀಚೆಗಷ್ಟೇ ಮುನಿರಾಜು ಅನ್ನೋನು ಒಂದು ಸ್ಪ್ಲೆಂಡರ್ ಪ್ಲಸ್ ಬೈಕ್ ಅನ್ನ ತೆಗೆದುಕೊಂಡಿರ್ತಾನೆ. ಇದರಿಂದ ಹೊಟ್ಟೆ ಉರ್ಕೊಂಡಂತಹ ಗಂಗರಾಜು ಹೇಗಾದ್ರೂ ಮಾಡಿ ಆ ಗಾಡಿಯನ್ನ ಪಡೆದುಕೊಳ್ಳಬೇಕು ಅಂತ ಸ್ಕೆಚ್ ಹಾಕಿ ಮುನಿರಾಜುವನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅದೇ ಲಾಸ್ಟ್ 2 ದಿನ ಆದ್ರೂ ಕೂಡ ಮುನಿರಾಜು ಮಿಸ್ಸಿಂಗ್. ಆತನ ಫೋನ್ ಕೂಡ ಸ್ವಿಚ್ ಆಫ್. 2 ದಿನಗಳ ನಂತರ ಮುನಿರಾಜು ಮನೆಯವರು ಮಿಸ್ಸಿಂಗ್ ಕೇಸನ್ನ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಈ ಒಂದು ಕೇಸನ್ನ ತನಿಖೆಯನ್ನ ನಡೆಸಿದಂತಹ ವೇಮಗಲ್ ಪೊಲೀಸರಿಗೆ ಶಾಕ್ ಕಾದಿರುತ್ತೆ. ಯಾಕೆ ಅಂದ್ರೆ ಮುನಿರಾಜುವ ಫೋನ್ ಹಾಗೂ ಬೈಕ್ ಅನ್ನ ಗಂಗರಾಜು ಯೂಸ್ ಮಾಡ್ತಾ ಇರ್ತಾನೆ. ಆತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಶಾಕಿಂಗ್ ಹೇಳಿಕೆ ಕೊಡ್ತಾನೆ. ಮುನಿರಾಜುವನ್ನ ಮನೆಯಿಂದ ಕರ್ಕೊಂಡು ಹೋಗಿ ಒಂದು ಬಾರ್ನಲ್ಲಿ ಚೆನ್ನಾಗಿ ಕುಡಿಸಿ ನಂತರ ಮನೆಗೆ ವಾಪಸ್ ಹೋಗುವಾಗ ಕೂಡ ನರಸಾಪುರ ಕೆರೆ ಬಳಿ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಇನ್ನೂ ಕುಡಿಸಿ ನಂತರ ಕಲ್ಲಿನಿಂದ ಹಲ್ಲೆ ಮಾಡಿ ಆತನನ್ನ ಸಾಯಿಸಿ ಮುನಿರಾಜು ಬೈಕ್ನಲ್ಲಿದ್ದ ವೈರ್ನಿಂದ ಕಾಲಿಗೆ ಕಟ್ಟಿ ಕೆರೆಗೆ ಬಿಸಾಕಿದ್ದೆ ಅಂತ ಶಾಕಿಂಗ್ ಹೇಳಿಕೆ ನೀಡ್ತಾನೆ. ಇದು ಪೊಲೀಸರ ತನಿಖೆಯ ನಂತರ 4 ದಿನಗಳ ನಂತರ ತಿಳಿದು ಬಂದಂತಹ ಸುದ್ದಿ. ನೋಡಿ, ಒಂದು ಬೈಕ್ಗೋಸ್ಕರ ಪ್ರಾಣವನ್ನ ತೆಗೆಯುವಂತಹ ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.